ಬಾಲಕಿ ನಂದಿತಾ ಅನುಮಾನಾಸ್ಪದ ಸಾವಿನ ಹಿನ್ನೆಲೆಯಲ್ಲಿ ಕೈಗೊಳ್ಳಲಾಗಿದ್ದ ಶಿವಮೊಗ್ಗದ ತೀರ್ಥಹಳ್ಳಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದಿನಿಂದ ನವೆಂಬರ್ 10ರವರೆಗೆ ತೀರ್ಥಹಳ್ಳಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಸಭೆ ಸಮಾರಂಭ ಪ್ರತಿಭಟನೆ ನಡೆಸದಂತೆ ನಿರ್ಬಂಧ ಹೇರಲಾಗಿದೆ. ತೀರ್ಥಹಳ್ಳಿ ತಹಶೀಲ್ದಾರ್ ಓಬಳಯ್ಯ ಈ ಬಗ್ಗೆ ಆದೇಶವನ್ನು ನೀಡಿದ್ದಾರೆ. ಹದಿನೈದು ವರ್ಷದ ಬಾಲಕಿ ನಂದಿತಾ ಅವಳ ಅಮಾನುಷ ಮತ್ತು ಅನುಮಾನಾಸ್ಪದವಾದಂತಹ ಸಾವು ಈಗ ತೀರ್ಥಹಳ್ಳಿಯ ಸಾರ್ವಜನಿಕರನ್ನು ಕೆರಳಿಸಿರುವಂಥದ್ದು. ಈ ಒಂದು ಆರೋಪಿಗಳಿಗೆ ಸೂಕ್ತವಾದಂತಹ ಶಿಕ್ಷೆಯನ್ನು ನೀಡಬೇಕು ಅಂತ ಆಗ್ರಹಿಸಿ ತೀರ್ಥಹಳ್ಳಿಯ ಸಾರ್ವಜನಿಕರು ಇವತ್ತು ತೀರ್ಥಹಳ್ಳಿಯ ಬಂದ್ಗೆ ಕರೆಯನ್ನು ನೀಡಿದರು. ಈ ಬಂದ್ ಬಹುತೇಕವಾಗಿ ಯಶಸ್ವಿಯಾಗಿತ್ತು. ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿಯೂ ಕೂಡ ಬಂದ್ಗೆ ಕರೆ ನೀಡಲಾಗಿತ್ತು. ಅಲ್ಲಿಯೂ ಕೂಡ ಬಹುತೇಕ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದು, ಸಂಚಾರ ಸ್ಥಗಿತಗೊಂಡಿತ್ತು. ಬಹುತೇಕ ಸ್ವಯಂ ಪ್ರೇರಿತವಾದಂಥ ಬಂದ್ ಇದಾಗಿತ್ತು ಅಂತಲೇ ಹೇಳ್ಬೋದಾಗಿದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ನೆರೆದಿದ್ದಂತಹ ಗುಂಪನ್ನು ಚೆದುರಿಸಲು ಪೊಲೀಸರು ಲಘು ಲಾಠಿ ಚಾರ್ಜನ್ನು ಕೂಡ ಮಾಡಿದಂಥ ಘಟನೆ ತೀರ್ಥಹಳ್ಳಿಯಲ್ಲಿ ನಡೆಯಿತು. ಅಂದರೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಸಾರ್ವಜನಿಕರು ಈ ಒಂದು ಅನ್ಯಾಯದ ವಿರುದ್ಧ ದನಿ ಎತ್ತಿದ್ರು. ಇಲ್ಲಿ ನ್ಯಾಯ ಸಿಗಬೇಕು, ಒಂದು ಮುಗ್ಧ ಬಾಲಕಿ ಬಲಿಯಾಗಿದ್ದಾಳೆ, ಈ ಆರೋಪಿಗಳಿಗೆ, ಈ ವಿಕೃತ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವರನ್ನು ಬಂಧಿಸಬೇಕು ಅಂತ ಆಗ್ರಹಿಸಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈಗ ಆ ಒಂದು ಜನರನ್ನು ಗುಂಪನ್ನು ಚದುರಿಸಲಿಕ್ಕೆ ಅಲ್ಲಿ ಒಂದು ಲಾಠಿ ಪ್ರಹಾರವನ್ನು ಕೂಡ ಪೊಲೀಸರು ಮಧ್ಯಾಹ್ನ ಮಾಡಿದ್ದಾರೆ. ಕೃತಜ್ಞ